ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ, ಶುಭಾಶಯ ನಮ್ಮ ಶುಭಾಶಯ, ಶುಭಾಶಯ ನಮ್ಮ ಶುಭಾಶಯ. ಏನೋ ಒಂಥರ ವಿಶೇಷವಾದ ಇದಾಯ್ತು. ನೆಕ್ಸ್ಟ್ ನೀವು ಒಂದು ಹಣ್ಣು ತನ್ನಿ, ಹಣ್ಣನ್ನ ಕಟ್ ಮಾಡ್ತಾ ಪೌಡರ್ ಬರುತ್ತಣ್ಣ. 1 ಪ್ಯಾಕಿಗೆ ಅರ್ಧ ಲೀಟರ್ ಹಾಲು ತಗೊಳ್ಬೇಕು. ಅಂದ್ರೆ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಗಿಣ್ಣು ತಿಂದ್ಬಿಡೋಣ, ಸಾಕಾಗಿದೆ. ಇನ್ನು ತಿಂದಿಲ್ಲ, ಟೇಸ್ಟ್ ಮಾಡ್ತೀನಿ. ಬಟ್ ಎಲ್ಲರೂ ತಿಂದು ಹೇಗಿದೆ ಗಿಣ್ಣು? ತಿಂದು ಸಾಕಾಗಿದ್ದು. ನಮ್ಮ ಅಮ್ಮನ ನೆನಪಾಯ್ತು ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ನಾನು ಪ್ರೊಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜವಳಿ ಗುಟ್ರೇಶ್. ನಮ್ಮ ಒಂದು ಕನ್ನಡ ಯುವ ಕೇಂದ್ರದಲ್ಲಿ ನಮ್ಮ ಭವ್ಯ ಮೇಡಮ್ ಅವರ ಬರ್ತ್ಡೇ ಪ್ರಯುಕ್ತ ನಮ್ಮ ಚೇತನ್ ಸರ್ ಹಾಗೆ ನಮ್ಮ ತ್ರಿವೇಣಿ ಮೇಡಮ್ ಅವರು ಗಿಣ್ಣು ಮಾಡ್ಕೊಂಬಂದಿದ್ದಾರೆ. ಸ್ಪೆಷಲ್ ಆಗಿ ಗಿಣ್ಣು ಮಾಡ್ಕೊಂಬಂದಿದ್ದಾರೆ. ಆ ಗಿಣ್ಣು ಹೇಗಿದೆ ಅಂತ ತೋರಿಸ್ತೀನಿ, ಸಖತ್ತಾಗಿ ಮಾಡಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಬನ್ನಿ ಈಗ ನೋಡೇ ಬಿಡೋಣ, ಗಿಣ್ಣನ್ನು ನೋಡೋಣ, ತಿಂದೇ ಬಿಡೋಣ ಎಲ್ಲರೂ. Happy birthday to you, la 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 la. ನಗುತ್ತಾ ಬಾಳಿ ನೀವು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವು ನಿಮ್ಮದಾಗಲಿ. ಏನೋ ಒಂಥರ ವಿಶೇಷವಾದ ಇದಾಯ್ತು. ನೆಕ್ಸ್ಟ್ ನೀವು ಒಂದು ಹಣ್ಣು ತನ್ನಿ, ಹಣ್ಣನ್ನ ಕಟ್ ಮಾಡ್ತಾ ಇಲ್ಲಿ ಸಂತೋಷವನ್ನ ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ, ಶುಭಾಶಯ ನಮ್ಮ ಶುಭಾಶಯ, ಶುಭಾಶಯ ನಮ್ಮ ಶುಭಾಶಯ. ಎಲ್ರೂ ಗಿಣ್ಣು ಪಾರ್ಟಿ ಅಂದರೆ ನಮ್ಮ ಭವ್ಯ ಮೇಡಮ್ ಅವರ ಬರ್ತ್ಡೇ ಪಾರ್ಟಿಗೋಸ್ಕರ ನಮ್ಮ ಚೇತನ್ ಸರ್ ಅವರು ಹಾಗೆ ತ್ರಿವೇಣಿ ಮೇಡಮ್ ಅವರು ಗಿಣ್ಣು ಮಾಡ್ಕೊಂಬಂದಿದ್ರು. ಎಲ್ಲರೂ ಈಗ ಎಲ್ಲರಿಗೂ ಏನೋ ಬಡಿಸ್ತಿದ್ದಾರೆ ನೋಡಿ. ಅಂದರೆ ನಮ್ಮ ಚೇತನ್ ಸರ್ ಅವರು ಎಲ್ಲ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದಾರೆ. ಅವರ ಮಗಳು ಎಲ್ಲರಿಗೂ ತಗೊಂಡೋಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಪಾರ್ಟಿನ ನಾವು ಎಂದು ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ಫೇವ್ರೇಟ್ ಗಿಣ್ಣು ಪಾರ್ಟಿ. ಈಗ ನಾನು ಕೂಡ ಪ್ಲೇಟ್ ಇಸ್ಕೊಂಡೆ. ಈಗ ನಾವು ನಮ್ಮ ಫೇವ್ರೇಟ್ ಗಿಣ್ಣು ತಿನ್ನೋ ಸಮಯ. ಪೌಡರ್ ಬರುತ್ತಣ್ಣ. 1 ಪ್ಯಾಕಿಗೆ ಅರ್ಧ ಲೀಟರ್ ಹಾಲು ತಗೊಳ್ಬೇಕು. ಅಂದ್ರೆ ಹೇಗ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಹಾ ಸರ್, ಸಿಕ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ಗಾದ್ಮೇಲೆ ಸೋಸ್ಬಿಟ್ಟು ಈ ಪುಡಿ ಹಾಕಿ ಒಂದು ಗಂಟೆ ಮಾಡಿ ಸ್ಟೀಮ್ ಮಾಡೋದು. ನಮ್ಮ ಫೇವ್ರೇಟ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಹಾಗೆ ತ್ರಿವೇಣಿ ಮೇಡಮ್ ಅವರಿಗೆ. ನಮ್ಮಮ್ಮ ಮಾಡಿದ್ರೆ ಒಂದೊಂದು ಅರ್ಧ ಲೀಟ್ರ್ 1 ಲೀಟ್ರ್ ನಾವೇ ಒಬ್ಬೊಬ್ಬರೇ ತಿಂತಿದ್ವಿ. ಇವತ್ತು ಬನ್ನಿ ಗಿಣ್ಣು ತಿಂದ್ಬಿಡೋಣ, ಸಾಕಾಗಿದೆ. ಇನ್ನು ತಿಂದಿಲ್ಲ, ಟೇಸ್ಟ್ ಮಾಡ್ತೀನಿ. ಬಟ್ ಎಲ್ಲರೂ ತಿಂದು ಹೇಗಿದೆ ಗಿಣ್ಣು? ಸೂಪರ್ ಆಗಿದ್ಯಾ? ಎಲ್ರು ಕೂಡ ಇದೇ ತರ ಗಿಣ್ಣು ಮಾಡ್ಕೊಳ್ಳಿ. ಈಗ ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಎಕ್ಸಲೆಂಟ್ ಮೇಡಮ್, ಸೂಪರ್ ಮೇಡಮ್. ಗಿಣ್ಣು ಊರಲ್ಲಿ ನಮ್ಮಮ್ಮ ಮಾಡೋದು ಸಕ್ಕತ್ತಾಗಿರೋದು. ಇವತ್ತು ನಮ್ಮ ತ್ರಿವೇಣಿ ಮೇಡಮ್ ಅವರು ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಒಳ್ಳೆ ಕೇಕ್ ತಿನ್ನೋದಾಗುತ್ತೆ. ಅದು ಚೆನ್ನಾಗಿಲ್ಲ ಮೇಡಮ್, ಅವಲಕ್ಕಿ ಅಂತಿದ್ರು.
ಮತ್ತೆ ಆಕ್ಷನ್ ಮುಂದೆ ಯಾರ್ಯಾರಲ್ಲ ನಿಮ್ಮ ಊರುಗಳಲ್ಲಿ ಈ ತರ ಗಿಣ್ಣು ಹಸುವಿನ ಗಿಣ್ಣು ಗೀಟಲ್ಲೆಲ್ಲ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಅದಕ್ಕೆ ಏಲಕ್ಕಿ ಶುಂಠಿ ಎಲ್ಲ ಹಾಕ್ತಾರೆ, ಸಾಕಾಗಿರುತ್ತೆ. ಸಖತ್ತಾಗಿದೆ ಸರ್. ನಮ್ಮಮ್ಮ ನಿಜವಾಗ್ಲೂ ನಮ್ಮಮ್ಮನ ಮಿಸ್ ಮಾಡ್ಕೊಂತೀನಿ ನಾನು. ನಿಜವಾಗ್ಲೂ ಸರ್, ನಮ್ಮಮ್ಮ ನಾನು ಊರಿಗೆ ಹೋದ್ರೆ ಬರ್ತಾರ ಅಂತ ಹೇಳಿ ಮಾಡಿಟ್ಟರು. ದಾವಣಗೆರೆ ಜಿಲ್ಲೆ ಬೆಂಗಳೂರು ತಾಲೂಕು ದೇವಿಕೆರೆ ಗ್ರಾಮ. ಓ ಖಂಡಿತ ಮ್ಯಾಮ್, ತರ ಮೇಡಮ್. ದಾವಣಗೆರೆ ಮಂಡಕ್ಕೆ ತರ್ತೀನಿ. ತುಂಬಿ ಸಕಾಲಾಗಿದ್ದು. ನಮ್ಮ ಅಮ್ಮನ ನೆನಪಾಯ್ತು ಅಷ್ಟೇ.